टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನೊಂದು ಕಡೆಗೆ ಯುದ್ಧದ ಸಂಗತಿಗಳನ್ನು ಪಕ್ಕಕ್ಕಿಟ್ಟು ಈ ರಾಜ್ಯ ರಾಜಕಾರಣದಲ್ಲಿ ಏನೇನು ನಡೀತಾ ಇದೆ, ಅದರಲ್ಲೂ ಬಿಜೆಪಿನಲ್ಲಿ ಏನು ನಡೀತಾ ಇದೆ ಅಂತ. ಯಾಕಂದರೆ ಅಮಿತ್ ಶಾ ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಡಿ.ವೈ. ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಯುವಂಥ ಸಾಧ್ಯತೆಗಳಿದೆ. ಈ ಮುಖಾಂತರ ಏನು ಅಂದರೆ ಅಸಮಾಧಾನವನ್ನು ಸರಿ ಮಾಡಬೇಕು. ಬಿಜೆಪಿ ನಾಯಕರೇ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ವಿಚಾರವನ್ನು ಇಟ್ಕೊಂಡು ಪ್ರಯತ್ನ ಮಾಡಲಾಗ್ತಾ ಇದೆ. ನಿನ್ನೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ. GM ಸಿದ್ದೇಶ್ವರ್ ಮತ್ತು BP ಹರೀಶ್ ಕಂಡ ಕಾರ್ತಾ ಇದ್ದಾರೆ ಬಿಜೆಪಿ ನಾಯಕರ ವಿರುದ್ಧ, ಅದರಲ್ಲೂ ಯಡಿಯೂರಪ್ಪನ ಮಗನ ವಿರುದ್ಧ. ಜೊತೆಗೆ ಒಂದಿಷ್ಟು ಜನ ಈ ತಟಸ್ಥ ನಾಯಕರುಗಳಿದಾರಲ್ಲ, ಅವರೆಲ್ಲರನ್ನೂ ಕೂಡ ಸೇರಿಸ್ಕೊಂಡು ಸಭೆ ಮಾಡಿ ಈ ರೀತಿಯ ಅಸಮಾಧಾನಗಳೇನೇನಿದೆ, ವೈಮನಸ್ಸುಗಳೇನೇನಿದೆ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ ನೋಡಬೇಕು. ಸಂಧಾನ ಸಭೆಯ ಬೆನ್ನಲ್ಲೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ನಿನ್ನೆ ರಾತ್ರಿ ಸಿದ್ದೇಶ್ವರ ಮನೆಯಲ್ಲಿ ಮೀಟಿಂಗ್, ಸಪರೇಟ್ ಮೀಟಿಂಗ್. ಆ ಪ್ರತ್ಯೇಕ ಸಭೆಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕೂಡ ಕಾಣಿಸ್ಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಕರ್ನಾಟಕ ಪ್ರವಾಸದಲ್ಲಿರುವಂಥ ಸಂದರ್ಭದಲ್ಲೇ ಈ ರೀತಿ ಮೀಟಿಂಗ್ಗಳಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಸಿದ್ದೇಶ್ವರ ಮನೆಯಲ್ಲಿ ದಾವಣಗೆರೆಯ ಮಾಜಿ MP ಸಿದ್ದೇಶ್ವರ್ ಅವರಿಗೆ ಬಾರಿ ಟಿಕೆಟ್ ಕೊಟ್ಟಿರಲಿಲ್ಲ. ಗಾಯತ್ರಿ ಸಿದ್ದೇಶ್ವರ್ ಕಣಕ್ಕಿಳಿದಿದ್ದರು. ಪ್ರಭಾ ಮಲ್ಲಿಕಾರ್ಜುನ್ ಎದುರುಗಡೆಗೆ ಅವರು ಸೋತರು. ಸಾಕಷ್ಟು ಅಸಮಾಧಾನಗಳಿತ್ತು. ರೇಣುಕಾಚಾರ್ಯ ನೇರವಾಗಿ ಸಿದ್ದೇಶ್ವರ್ ಕುಟುಂಬದ ಬಗ್ಗೆ ಮಾತಾಡಿದರು. ನೇರವಾಗಿ ಅಲ್ಲಿ ಬಣಗಳು ಸೃಷ್ಟಿಯಾಗಿದ್ದವು. ಆ ಬಣಗಳು ಸೃಷ್ಟಿಯಾದಂಥ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. 30 ವರ್ಷದಿಂದ ಏನು ನಿತ್ತಲ್ಲ, BJPಗೊಂದು ಭದ್ರಕೋಟೆ ಅಂತ ಅನಿಸ್ಕೊಂಡ್ಬಿಟ್ಟಿತ್ತು. ಮಲ್ಲಿಕಾರ್ಜುನಪ್ಪನವ್ರ ಕಾಲದಿಂದ ಹಿಡಿದು ಸಿದ್ದೇಶ್ವರ ತನಕ. ಸಿದ್ದೇಶ್ವರ್ ಹೆಂಡತಿಯನ್ನು ಕಣಕ್ಕಿಳಿಸೋದ್ರ ಜೊತೆಗೆ ಅಲ್ಲಿಗೆ ಮುಗಿದೋಯ್ತು, ಸೋತೋಯ್ತು. ಇನ್ನು RSS ಮುಖಂಡರು ಮಧ್ಯಪ್ರವೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಿತ್ತಾಡಬೇಡಿ, ಕಿತ್ತಾಡಿದ್ರೆ ನೀವು ಉದ್ಧಾರ ಆಗಲ್ಲ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. ನಿನ್ನೆ ಬೆಳಗ್ಗೆ 6:00 ಕೇಶವ ಕೃಪಾ ಕರೆಸ್ಕೊಂಡಿದ್ದಾರೆ ನಾಯಕರನ್ನ. ಒಳಗಿಂದೊಳಗೆ ಈ ಗುದ್ದಾಟಗಳನ್ನು ಬಿಟ್ಟುಬಿಡಿ, ಎಲ್ಲರೂ ಒಂದಾಗಿ ಹೋಗಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು RSS ನಾಯಕರು ರವಾನಿಸಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆಗೆ ಕೇಂದ್ರ ನಾಯಕ ಅಮಿತ್ ಶಾ ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ, ಬೇರೆ ಬೇರೆ ಕಡೆಗೆ ಸುತ್ತಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಅವರು ದಿಲ್ಲಿಗೆ ಮಧ್ಯಾಹ್ನ ವಾಪಸ್ ಹೋಗ್ತಾರೆ. ಅದಕ್ಕಿಂತ ಮೊದಲು ನೆನ್ನೆನೂ ಮೀಟಿಂಗ್ಗಳಾಗಿದೆ, ಇವತ್ತೂ ಕೂಡ ಮತ್ತೆ ಮೀಟಿಂಗ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಒಂದು ಕಡೆಗೆ ಅದು ಅಂದರೆ ಅಸಮಾಧಾನವನ್ನು ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅಂತ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗಿದೆ. ಅದು ನಂಬರ್ 1. ನಂಬರ್ 2, ಸಂಘದ ನಾಯಕರು ಕೂಡ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಕಿತ್ತಾಡಬೇಡಿ, ಕಿತ್ತಾಡಿದ್ರೆ ಉದ್ಧಾರ ಆಗಲ್ಲ ಅಂತ. ಇದೆಲ್ಲ ಆದಮೇಲೆ ಬೇರೆ ಬೇರೆ ನಾಯಕರುಗಳ ಮನೆಯಲ್ಲಿ, ಅಂದರೆ ಈ ಸಿದ್ದೇಶ್ವರ ಮನೆಯಲ್ಲಿ ಮೀಟಿಂಗ್ಗಳಾಗಿದೆ, ಬೇರೆ ಬೇರೆ ನಾಯಕರ ಮನೆಯಲ್ಲೂ ಮೀಟಿಂಗ್ ಆಗಿದೆ. ಕೆಲವೊಂದು ಕೇಂದ್ರ ಸಚಿವರುಗಳು ಅಂದರೆ ಈ ಸೋಮಣ್ಣ ಕೂಡ ಒಂದು ಮೀಟಿಂಗಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಏನು ನಡೀತಾ ಇದೆ? ರಂಗನಾಥ್, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಪೂರ್ಣಾವಧಿಗೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಬಿಜೆಪಿ ವಲಯದಲ್ಲಿ ಬಹಳ ಹೆಚ್ಚಾಗಿ ಚಟುವಟಿಕೆ ರೂಪದಲ್ಲಿ ಕಂಡು ಬರ್ತದೆ. ಹೀಗಾಗಿ ಅದಕ್ಕೊಂದಷ್ಟು ವೇದಿಕೆಗಳನ್ನು ಸಿದ್ಧಪಡಿಸುವಂತಹ ರೀತಿಯಲ್ಲಿ ಕೂಡ ಪ್ರಯತ್ನಗಳು ನಡೀತವೆ. ಅದರ ಭಾಗವಾಗಿ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರುವಂತಹ ಮುಖಂಡರು ಯಾರ್ಯಾರಿದ್ದಾರೆ ಅವರುಗಳನ್ನ ಸಮಾಧಾನ ಪಡಿಸುವಂತಹ ಒಂದು ಪ್ರಕ್ರಿಯೆಗೆ ಕೂಡ ಚಾಲನೆಯನ್ನು ಕೊಡಲಾಗಿದೆ. ಪ್ರಾಥಮಿಕವಾಗಿ ನಿನ್ನೆ ದಾವಣಗೆರೆ ಜಿಲ್ಲಾ ಬಿಜೆಪಿ ವಿಚಾರವನ್ನು ಇಟ್ಟುಕೊಂಡು ಅಸಮಾಧಾನಿತರಲ್ಲಿ ಮುಖ್ಯರಾಗಿರುವಂತಹ ಮಾಜಿ ಸಂಸದ GM ಸಿದ್ದೇಶ್ವರ ಮತ್ತು ಶಾಸಕ BP ಹರೀಶ್ ಅವರನ್ನ ಕರೆಸಿ ಪಕ್ಷದ ಕಚೇರಿಗೆ ಕರೆಸಿ ಅವರ ಜಿಲ್ಲೆಯ ಮುಖಂಡರ ಜೊತೆ, ಅವರ ಬೆಂಬಲಿಗರ ಜೊತೆ ಕರೆಸಿ ಮಾತನಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಈ ಮೂಲಕವಾಗಿ ಬಿಜೆಪಿಯಲ್ಲಿರುವಂತಹ ಅಸಮಾಧಾನತೆಯನ್ನ ಒಬ್ಬೊಬ್ಬರನ್ನಾಗಿ ಕರೆಸಿ ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸದಸ್ಯ CT ರವಿ ಮತ್ತು ಶಾಸಕ ಸುನಿಲ್ ಕುಮಾರ್ ಮತ್ತು ವಿಧಾನ ಪರಿಷತ್ ಸದಸ್ಯ N ರವಿಕುಮಾರ್, ಹೀಗೆ 4 ಜನರ ತಂಡವನ್ನೊಂದನ್ನ ಬಿಜೆಪಿ ಹೈಕಮಾಂಡ್ ರಚನೆ ಮಾಡಿದೆ. ಇವರಿಗೆ ಯಾರ್ಯಾರು ಅಸಮಾಧಾನಿತರಿದ್ದಾರೋ ಅವರೆಲ್ಲರನ್ನೂ ಕೂಡ ಕರೆಸಿ ಮಾತನಾಡುವಂತಹ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಜಿಲ್ಲೆಯ ಅಸಮಾಧಾನವನ್ನು ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲೂ ಕೂಡ ಇರುವಂತಹ ಅಸಮಾಧಾನವನ್ನು ಕೂಡ ಇಲ್ಲಿ ಸರಿಪಡಿಸಬೇಕು ಅನ್ನುವಂಥ
ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಅದರ ಭಾಗವಾಗಿ ನಿನ್ನೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ GM ಸಿದ್ದೇಶ್ವರ್ ಮತ್ತು BP ಹರೀಶ್ ಅವರನ್ನ ಕರೆಸಿ ಮಾತನಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ ಅಸಮಾಧಾನಿತರು ಕೂಡ ಮತ್ತೊಂದು ಕಡೆಯಲ್ಲಿ ತಮ್ಮ ಚಟುವಟಿಕೆಯನ್ನು ಚುರುಕುಗೊಳಿಸಿದ್ದಾರೆ. ಯಾವಾಗ ಅವರಿಗೆ ವಿಜೇಂದ್ರ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಸುಳಿವು ಸಿಕ್ಕಿದೆಯೋ ಅದರ ಬೆನ್ನಲ್ಲೇ ಅವರು ತಮ್ಮ ಚಟುವಟಿಕೆಯನ್ನು ತೀವ್ರಗೊಳಿಸಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಅವರು ತಮ್ಮ ಚಟುವಟಿಕೆಯನ್ನು ಮತ್ತಷ್ಟು ತೀವ್ರ ಮಾಡಿರುವಂತದ್ದು. ಈ ಹಂತದಲ್ಲಿ ನಿನ್ನೆ ಕೇಂದ್ರ ಸಚಿವ ಸೋಮಣ್ಣ ಅವರನ್ನ ಸಿದ್ದೇಶ್ವರ್ ಅವರ ನಿವಾಸಕ್ಕೆ ಕರೆಸಿಕೊಂಡು ಚರ್ಚೆಯನ್ನು ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ ನಂತರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಭೇಟಿ ಮಾಡುವಂತಹ ಉದ್ದೇಶವನ್ನು ಅಸಮಾಧಾನ ತಂಡ ಇಟ್ಟುಕೊಂಡಿದೆ. ಇದರ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಹಾಗೂ DV ಸದಾನಂದಗೌಡ ಅವರನ್ನು ಕೂಡ ಭೇಟಿ ಮಾಡಿ ತಮ್ಮ ಅಭಿಪ್ರಾಯ, ತಮ್ಮ ಹಕ್ಕೊತ್ತಾಯ ಏನಿದೆ ಅನ್ನುವಂಥದ್ದನ್ನ ವರಿಷ್ಠರಿಗೆ ತಲುಪಿಸುವಂತಹ ಪ್ರಯತ್ನದ ಭಾಗವಾಗಿ ಈ ರಾಜ್ಯದ ಮುಖಂಡರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಅವರು ಮಾಡ್ತಿದ್ದಾರೆ. ಹೀಗಾಗಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿರುವಂತಹ ಅಸಮಾಧಾನವನ್ನು ಪರಿಹಾರ ಮಾಡಬೇಕಂದ್ರೆ ಇತ್ತೀಚೆಗೆ ನೇಮಕವಾಗಿರುವಂತಹ ಜಿಲ್ಲಾಧ್ಯಕ್ಷರುಗಳ ವಿಚಾರದಲ್ಲಿ ತಮ್ಮ ಬೇಡಿಕೆಗೆ ಅನುಗುಣವಾಗಿ ಆ ನೇಮಕಾತಿಗಳು ನಡೆದಿಲ್ಲ ಅನ್ನುವಂಥದ್ದು ಇವರ ಆಕ್ಷೇಪ ಆಗಿರುವಂಥದ್ದು. ಹೀಗಾಗಿ ಅದನ್ನ ಬದಲಾವಣೆ ಮಾಡಬೇಕು ಮತ್ತು ಅವರ ಹಿಂದಿನ ಹಳೆಯ ಬೇಡಿಕೆ ಏನಿದೆ ರಾಜ್ಯ ಮಟ್ಟದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅದನ್ನು ಕೂಡ ಹೈಕಮಾಂಡ್ ಪರಿಗಣಿಸಬೇಕು ಅನ್ನುವಂಥ ಒತ್ತಾಯವನ್ನ ಮಾಡೋದಕ್ಕೆ ಅವರು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಇಷ್ಟು ದಿನಗಳ ಕಾಲ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಅಸಮಾಧಾನಿತ ಸಭೆಯನ್ನ ಮಾಡ್ತಾ ಇತ್ತು. ನುಸುಳುಕೋರರ ವಿಚಾರ ಇರ್ಬೋದು, ವಕ್ಫ್ ವಿಚಾರ ಇರ್ಬೋದು, ಈ ವಿಚಾರಗಳನ್ನು ಇಟ್ಟುಕೊಂಡು ಸಭೆಯನ್ನ ಮಾಡ್ತಾ ಇದ್ದಂತಹ ತಂಡ ಈಗ ನೇರವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ತಮ್ಮ ಹಕ್ಕೊತ್ತಾಯ ಏನೇನು ಅನ್ನುವಂತ ಹೇಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದಕ್ಕೆ ಪ್ರಮುಖವಾಗಿ ರಾಜ್ಯದ ಬಿಜೆಪಿ ಮುಖಂಡರನ್ನೇ ಭೇಟಿ ಮಾಡಿ ತಮ್ಮ ಅಭಿಪ್ರಾಯವನ್ನ ಹೇಳುವ ಮುಖಾಂತರ ಇಲ್ಲಿ ನೇರವಾಗಿ ಹೈಕಮಾಂಡ್ಗೆ ತಮ್ಮ ಉದ್ದೇಶ ಏನಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಮುಟ್ಟಿಸುವ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಈ ಸಭೆಗಳನ್ನ ಮಾಡೋದಕ್ಕೆ ಆರಂಭ ಮಾಡಿರುವಂತದ್ದು. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.